ಅವನೇನು ಕಮ್ಮಿ ಮಾಡೋಕ್ಕಾಗಲ್ವಲ್ಲ, ಅವನೇನು ಒಪ್ಕೊಂಬಿಡ್ತಾನೆ. ನಮ್ಮ ಅಮ್ಮ ಬಂದವ್ರೆ ಅಂತ ಹೆಂಗೆ ಒಪ್ಕೊಳ್ಳಲ್ಲ. ಕೊಟ್ಟರೆ ಮಾಡ್ತೀನಿ, ಯಾರಾದ್ರೂ ಸಾಲ ಕೊಟ್ಟರೆ ಮಾಡ್ತೀನಿ. ಓಕೆ ಓಕೆ. ಸೊ ಮುಂದಿನ ದಿನದಲ್ಲಿ ಅದಾಗಲಿ ಅಂತ ಆಶಿಸ್ತೀವಿ. ಪಿ ಎ ಪ್ರೊಡಕ್ಷನ್ ಅಲ್ಲಿ ಯಾಕೆ ಆಗ್ಬಾರ್ದು ಆಗುತ್ತೆ. ನಿಜ, ಒಂದು ಸ್ಟೆಪ್ ಬೈ ಸ್ಟೆಪ್ ಹೋದಾಗಲೇ ಅದನ್ನ ಅಚೀವ್ ಮಾಡೋದಕ್ಕೂ. ನನಗೇನು ಅನ್ಸೋದು ಗೊತ್ತಾ, ಎಲ್ಲರೂ ಮನೆಯವ್ರಿಗೆ ಮಾಡ್ಕೊಂಡು ಕೂತ್ರೆ ಬೇರೆಯವ್ರನ್ನ ಯಾರು ನೋಡ್ತಾರೆ? ಈಗ ಸಾಕು, ಚೆನ್ನಾಗಿದ್ದಾನೆ, ದೇವ್ರು ಕೊಟ್ಟಿದ್ದಾನೆ, ನಮ್ಮ ಹುಡುಗಿನೂ ಚೆನ್ನಾಗವಳೆ, ನಮ್ಮ ರಾಧಿಕಾ, ನಮ್ಮ ಯಶು ಚೆನ್ನಾಗವನೆ, ದೇವರು ಜನ ಆಶೀರ್ವಾದ ಮಾಡಿದ್ದಾರೆ, ಮತ್ತೋಗಿ ಅವನಿಗೆ ಯಾಕೆ ಮಾಡೋದು? ನಮ್ಮ ಹೊಸ ಪ್ರತಿಭೆಗಳಿಗೆ ಒಂದಷ್ಟು ಕೊಡೋಣ ಬನ್ನಿ. ಬರೋಣ. ಅಲ್ಲ, ನಾನು ಅದೇ ಹೇಳೋದು, ಈಗ ಕೆಲಸ ಇಲ್ಲದೆ ಕೂತಿರೋರು ಆದರೆ ಕೊಡೋಣ. ಮಗ ಏನೂ ಇಲ್ಲ, ರೋಡಲ್ಲಿ ಕೂತವನೆ ಅಂದ್ರೆ ಹೋಗಿ ಮಾಡೋಣ. ಚೆನ್ನಾಗವನಲ್ರಿ, ಅವ್ನಿಗೆ ಯಾಕ್ರಿ ಮಾಡೋದು? ವೇಸ್ಟ್ ಥಿಂಕಲ್ವೇನ್ರಿ ಇದು? ಥಿಂಕಿಂಗು ಚೆನ್ನಾಗಿರ್ಬೇಕು, ಯಾರೇ ಆದರೂ, ತಾಯಿ ಆಗಲಿ ಮಗ ಆಗಲಿ. ಈಗ ಏನು ಹೇಳ್ತಾರೆ, ಹೊಟ್ಟೆ ತುಂಬಿದವ್ರಿಗೆ ಊಟ ಕೊಟ್ಕೊಂಡು ಕೂತ್ಕೊಳ್ಳೋ ಬದಲು ಅವನಿಗೆ ಊಟ ಬೇಡ ಅಂತ ಒದಾಡ್ತಾ ಬಿದ್ದವನೇ. ಜನ ಬಂದವ್ರಿಗೆ ಡೇಟ್ ಕೊಡೋಕ್ಕಾಗ್ತಾ ಇಲ್ಲ, ಅವ್ನಿಗೆ ಹೋಗ್ಬಿಟ್ಟು ನಾನು ಡೇಟ್ ಕೊಡು ಅನ್ನೋ ಬದಲು ಇದಾರಲ್ಲ ಜನ, ಬೇಕಾದಷ್ಟು ಜನ ಮಾಡ್ಬೋದಲ್ಲ. ಯಾಕೆ ನಮ್ಮಲ್ಲಿ ಒಳ್ಳೊಳ್ಳೆ ಕತೆ ಮಾಡಿರೋರು ಎಷ್ಟೋ ಜನ ಇದ್ದಾರೆ, ಕೊಡೋಣ ಬಿಡಿ. ಅಟ್ಲೀಸ್ಟ್ ನಿಮ್ಮ ಸಿನಿಮಾದಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಆಗಿ ಏನಾದರೂ ಅದು ನಾನು ಕೇಳಲ್ಲ, ಅವನೇ ಮಾಡಬೇಕು. ನಾನು ಯಾರ ಹತ್ರ ನೋಡ್ರಿ ಒಂದು ತಿಳ್ಕೊಳ್ಳಿ, ರಿಕ್ವೆಸ್ಟ್ ಅಂತ ನನಗೆ ಅದು ಮೊದಲಿಂದ ಅಭ್ಯಾಸ ಇಲ್ಲ. ಆರ್ಡರ್ ಮಾಡ್ಬೋದಲ್ಲ ನೀವು? ಆರ್ಡ್ರ್ ಮಾಡೋದು ಬೇರೆ, ರಿಕ್ವೆಸ್ಟ್ ಬೇರೆ. ನಾನು ರಿಕ್ವೆಸ್ಟ್ ಮಾಡ್ಬೋದು, ಆದರೆ ನನ್ನ ಸಿನಿಮಾಲಿ ಮಾಡ್ಬೋದು ಅಂತ ಅನಿಸಿದ್ರೆ ನಾನು ಖಂಡಿತ ಮಾಡ್ತೀನಿ. ನಾನು ಶಿವಣ್ಣವ್ರಿಗೆ ಮಾಡೋ ಆಸೆ ಇದೆ, ನಮ್ಮ ಉಪೇಂದ್ರ ಅವರಿಗೆ ನಾನು ಗೆಸ್ಟ್ ಮಾಡಿಸ್ಕೋಬೇಕು ಅಂದರೆ ಸಿನಿಮಾನೇ ಮಾಡ್ಬೋದು ನಾನು. ಆದರೆ ಎಲ್ಲರಿಗೂ ಒಂದೊಂದು ಗೆಸ್ಟ್ ಮಾಡಿಸ್ಕೋಬೇಕು ನಮ್ಮ ಸಿನಿಮಾಲಿ ಅಂತ ಆಸೆ ಇದೆ. ಬಟ್ ನನ್ನ ಸಿನಿಮಾ ಅದಕ್ಕೆ ಯೋಗ್ಯವಾದರೆ ಖಂಡಿತ ನಮ್ಮ ಡೈರೆಕ್ಟರ್ ಸಜೆಷನ್ ಮಾಡಿಬಿಡ್ತಾರೆ, ಅಮ್ಮ ಇದಕ್ಕೆ ಇವರೇ ಬೇಕು ಅಂತ, ಅವಾಗ ಖಂಡಿತ ನಾನು ಅಪ್ರೋಚ್ ಮಾಡ್ತೀನಿ. ಎಲ್ಲರೂ ಬೇಕು ರೀ ನಮಗೆ. ಈಗ ನಮ್ಮ ಇಶ್ಯೂ ಬರ್ಬೋದು ಅಂದರೆ ಅವನಿಗೆ ಯಾವ್ದು ಪಾತ್ರ ಇದೆ ಅಂದರೆ ಖಂಡಿತ ಮಾಡೋಣ. ಆದರೆ ಈ ಗೆಸ್ಟ್ ಅಪಿಯರೆನ್ಸ್ ಮಾಡೋಕ್ಕೆ ಏನು ಅಭ್ಯಂತರ ಇಲ್ಲ ನನ್ನ ಸಿನಿಮಾಲಿ. ನಮ್ಮ ಅಭಿಮಾನಿಗಳು ಖುಷಿ ಪಡ್ತಾರೆ, ಬಟ್ ಅದು ಕತೆ ಡಿಮ್ಯಾಂಡ್ ಮಾಡಬೇಕು. ಸೊ ನಿಮಗೆ ಈ ಥರದ್ದು ಒಂದು ಥಾಟ್ ಇದೆ? ಇನ್ನೊಂದು ಕೇಳಿಸ್ಕೊಡಿ, ಕ್ಲಿಯರ್ ಮಾಡಿಬಿಡ್ತೀನಿ. ನನ್ನ ಅಮ್ಮನ ಸಿನಿಮಾ ನನ್ನ ಮಗ ಬಂದರೆ ಆಡಿಯನ್ಸ್ ನೋಡ್ತಾರೆ ಅಂತ ತಂದು ತುರ್ಕ ಕೆಲಸ ಎಲ್ಲ ನಾನು ಮಾಡಲ್ಲ. ಅದೇನಾಗುತ್ತೆ ಗೊತ್ತಾ, ಏನೋ ಬಲವಂತಕ್ಕೆ ಆಡಿಯನ್ಸ್ ಹತ್ರ ದುಡ್ಡು ಮಾಡೋ ಥಾಟಲ್ಲ ಅದು. ಪ್ರೀತಿಯಿಂದ ಕತೆ ಡಿಮ್ಯಾಂಡ್ ಮಾಡಿದ್ರೆ ನಾನು, ಯಾರು ಹೇಳ್ತಾರೆ ಈ ತೆಲುಗು ತಮಿಳಿಂದ ಬರಬೇಕು ಅಂದ್ರೆ ಕರ್ಕೊಬಂದು ಹಾಕ್ತೀನಿ ನಾನು. ಆ ಥರ ಕೆಲಸ ಮಾಡ್ತೀವಿ. ಯಶು ಬೇಕು ಅಂದರೆ ಯಶುನೂ ತರ್ತೀವಿ. ನಮ್ಮ ಶಿವಣ್ಣ ಬೇಕಾ, ನಮ್ಮ ಒಪ್ಪಿ ಸರ್ ಬೇಕಾ, ಇಲ್ಲಿ ನಮ್ಮ ಸುದೀಪ್ ಅವ್ರು ಬೇಕಾ, ಯಾರು ಬೇಕಾದರೂ ಹಾಕೋಣ. ಬಟ್ ಕತೆ ಡಿಮ್ಯಾಂಡ್ ಮಾಡಬೇಕಲ್ಲ. ಸುಮ್ಮನೆ ತಂದು ಅಂತ ಕಷ್ಟಪಟ್ಟಿರೋರನ್ನ ತಂದು ಅಲ್ಲಿ ಬಲವಂತಕ್ಕೋ ಅಥವಾ ಹಿಂಸೆಗೋ ಮುಲಾಜಿಗೋ ಅದೆಲ್ಲ ಚೆನ್ನಾಗಿರಲ್ಲ.